ಸ್ವಯೇಂದ್ರಸಮಾಖ್ಯಂ ಬ್ರಹ್ಮವೇದಾಂತಗೋಚರಂ ಭೂಯೋ ನಾಸಿತ ಸಂಸಾರಚ್ಛೇದಯೇತು ಜಗದ್ಗುರು. ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಧರ್ಮ ಬಂಧುಗಳೇ, ಇವತ್ತು ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಮಂಗಳದಾಯಕವಾದ ಕಾರ್ಯಕ್ರಮವನ್ನು ಚಿಕ್ಕನಾಯಕನಹಳ್ಳಿ ಆ ಶ್ರೀಹಾಲ್ ಕೆಂಪಮ್ಮ ದೇವಿಯ ಸನ್ನಿಧಿಯಲ್ಲಿ ತಾವೆಲ್ಲರೂ ಶ್ರದ್ಧಾಭಕ್ತಿಯಿಂದ ನಡೆಸಿಕೊಟ್ಟಿದ್ದೇವೆ. ಅಮ್ಮನವರ ಪ್ರೀತ್ಯರ್ಥವಾಗಿ, ಲೋಕ ಕಲ್ಯಾಣಾರ್ಥವಾಗಿ ಎಲ್ಲ ಭಕ್ತರಿಗೆ, ನಾಡು ನುಡಿ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಸಮಸ್ತರಿಗೆ ಒಳ್ಳೆಯದಾಗಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಟುಕೊಂಡು ಇದೆಲ್ಲರೂ ಕೂಡ ಪ್ರೀತಿಯಿಂದ ಅಮ್ಮನನ್ನು ಕರೆದುಕೊಂಡು ಬಂದು ನಿನ್ನೆ ಊರಿನಲ್ಲಿ ಭವ್ಯವಾದ ಮೆರವಣಿಗೆಯನ್ನು ಮಾಡಿ ಪವಿತ್ರವಾದ ತುಂಗಾ ನದಿಯಲ್ಲಿ ತೀರ್ಥ ಸ್ನಾನವನ್ನು ಮಾಡಿಸಿ ಇವತ್ತು ವಿಶೇಷವಾಗಿರ್ತಕ್ಕಂತಹ ಆ ಒಂದು ಚಂಡಿಕಾ ಹವನವನ್ನು ಇಟ್ಟುಕೊಂಡು ವಿಶೇಷವಾಗಿ ಅಮ್ಮನವರ ಸ್ತೋತ್ರವನ್ನು, ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಕೂಡ ಪಾರಾಯಣ ಮಾಡಿ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ನೀವು ಮಾಡಿದ್ದೀರಿ. ಚಂಡಿಕಾ ಪಾರಾಯಣ ಮಾಡುವಾಗ ಒಂದು ಮಾತು ಬರುತ್ತೆ, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ. ಇದರ ಅರ್ಥ, ಯಾವ ದೇವಿಯು ಈ ಬ್ರಹ್ಮಾಂಡಕ್ಕೆ ಮೂಲ ಆಧಾರ ಶಕ್ತಿಯಾಗಿದ್ದಾಳೋ, ಯಾವ ದೇವಿಯು ಈ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಭೂತರಾಗಿದ್ದಾಳೋ ಆ ಜಗನ್ಮಾತೆಯು ಸರ್ವಭೂತೇಷು ಎಲ್ಲ ಮಾನವರಲ್ಲಿ ಸಮಾನವಾಗಿ ಮಾತೃ ಸ್ವರೂಪದಲ್ಲಿ ಚೈತನ್ಯದಾಯಕಳಾಗಿ ಎಲ್ಲರಲ್ಲೂ ಬೆಳಗುತ್ತಿದ್ದಾಳೆ. ಅಂದರೆ ಇದರಿಂದ ನಮಗೇನು ಗೊತ್ತಾಗುತ್ತೆ? ಯಾವ ದೇವಿಯನ್ನ, ಕೆಂಪಮ್ಮ ದೇವಿಯನ್ನ ನಾವು ಪ್ರತಿನಿತ್ಯವೂ ಜೀವನದಲ್ಲಿ ಶ್ರದ್ಧೆಯಿಂದ, ಅಚಲವಾದ ಶ್ರದ್ಧೆ, ದೃಢವಾದ ಆ ನಂಬಿಕೆ, ಪರಿಶುದ್ಧವಾದ ಭಕ್ತಿಯಿಂದ ಆರಾಧನೆ ಮಾಡ್ತಾ ಇದ್ದೀವೋ, ಆ ದೇವಿಯು ನಮ್ಮ ದೇಹವನ್ನು, ಇಂದ್ರಿಯಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು, ಅಹಂಕಾರವನ್ನು, ಚಿತ್ತವನ್ನು, ಪ್ರಾಣವನ್ನು ಪ್ರತಿಕ್ಷಣವು ಚೈತನ್ಯಮಯಳಾಗಿ ಬೆಳಗುತ್ತಿದ್ದಾಳೆ. ಗೊತ್ತಿರಬೇಕು ನಮಗೆ. ಎಲ್ಲ ದೂರದಲ್ಲಿ ದೇವರಿದ್ದಾರೆ ಹುಡುಕು ಹೋಗ್ತೇವೆ. ದೇವರು ನಮ್ಮೊಳಗೇ ಇದ್ದಾನೆ. ಆದರೆ ಸಾಧಾರಣ ಆರಂಭದ ಸಾಧಕರಿಗೆ ದೇವರನ್ನ ತನ್ನೊಳಗೆ ನೋಡ್ತಕ್ಕಂಥ ಸಾಮರ್ಥ್ಯ ಇರುವುದಿಲ್ಲ. ಎಲ್ಲರೂ ಊರಿನಲ್ಲಿ PhD ಮಾಡೋಕ್ಕಾಗೋದಿಲ್ಲ. ಕೆಲವರು SSC ಮಾಡ್ತಾರೆ, ಮತ್ತು ಆರಂಭ ಮಾಡಲಿಕ್ಕೆ ಶುರು ಮಾಡ್ತಾರೆ, ಹೌದಾ? ಕೆಲವರು SSLC ಆದ ನಂತರ ಚೆನ್ನಾಗಿ ಓದಿರ್ತಾರೆ, ಮತ್ತು PUC ಮಾಡ್ತಾರೆ, PUC ಆದ್ಮೇಲೆ ಕೆಲವು ಬಿಟ್ಬಿಡ್ತಾರೆ, ಕೆಲವು PUC ಆದ ಮತ್ತೆ ಡಿಗ್ರಿ ಮಾಡ್ತಾರೆ, ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾರೆ, ಅವರು ಮತ್ತೆ PhD ಮಾಡ್ಕೊಳ್ತಾರೆ. ಹೀಗೆ ಸಾವಿರಕ್ಕೊಬ್ಬರು ಮಾತ್ರ ಆ ಒಂದು ಒಳ್ಳೆಯ ರೀತಿಯ ಒಂದು ವಿದ್ಯಾ ಸಂಪನ್ನತೆಯನ್ನು ಪಡ್ಕೊಳ್ತಾರೆ. ಸಾಧಾರಣವಾಗಿ ಮಾಡ್ತಾರೆ, SSLC ಕಾಮನ್ ಎಲ್ಲರೂ ಮಾಡ್ತಾರೆ. ಅದೇ ರೀತಿಯಲ್ಲಿ ದೇವರನ್ನ ತನ್ನೊಳಗೆ ಕಾಣಲಿಕ್ಕೆ ಎಲ್ಲರಿಗೂ ಆಗೋದಿಲ್ಲವಲ್ಲ, ಆದ್ದರಿಂದ ನಾವು ಹೊರಗಡೆ ದೇವರನ್ನ ಆರಾಧಿಸಬೇಕು. ಮೊದಲು ಪ್ರಾರಂಭ ಹಂತದಲ್ಲಿ ಅದು ಗೊತ್ತಿರಬೇಕು, ನಮ್ಮ ದೇವರು ಎಲ್ಲಿದ್ದಾನೆ, ಎಲ್ಲೋ ಹುಡುಕುವುದಲ್ಲ ದೇವರನ್ನ. ದೇವರು ನಮ್ಮೊಳಗೆ ಇದ್ದಾನೆ. ಯಾವ ದೇವಿ ಸರ್ವಭೂತೇಶು, ಇಲ್ಲಿ ಯಾವ ಭೇದ ಭಾವ ಹೇಳಲಿಲ್ಲ. ಆ ಸಮುದಾಯ, ಈ ಸಮುದಾಯ, ಶ್ರೀಮಂತರು, ಬಡವರು, ವಿದ್ಯಾವಂತರು, ಅವಿದ್ಯಾವಂತರು, ಅಥವಾ ಪ್ರಭಾವಿ ವ್ಯಕ್ತಿಗಳು ಅಥವಾ ಪ್ರಭಾವ ಇಲ್ಲದವರು, ಇದೆಲ್ಲ ಹೇಳಲಿಲ್ಲ. ಇದೆಲ್ಲ ವ್ಯಾವಹಾರಿಕ ವಿಚಾರಗಳು.
ಅರ್ಥ ಆಯ್ತಾ? ಈ ಪ್ರಪಂಚದ ದುಡ್ಡಿನಿಂದ ದೇವರನ್ನು ಕೊಂಡ್ಕೊಳ್ಳೋ ಪ್ರಪಂಚದ ಒಬ್ಬರು ಕೊಂಡ್ಕೊಂಡಿಲ್ಲ ಇದುವರೆಗೆ. ತೋರಿಸಿ ನೋಡುವ ಯಾರಾದರೂ ಒಬ್ಬ ವ್ಯಕ್ತಿ ಪ್ರಪಂಚದಲ್ಲಿ ದುಡ್ಡಿನಿಂದ ದೇವರನ್ನ ಸಂಪಾದನೆ ಮಾಡಿಕೊಂಡ? ಇಲ್ಲ, ಸಾಧ್ಯನೇ ಇಲ್ಲ. ತ್ಯಾಗೇನೈಕೆ ಅಮೃತತ್ವ ಮಾನಶವು. ಮನುಷ್ಯನಿಗೆ ಭಗವಂತ ಅನುಗ್ರಹ ಸಿಗುವುದು, ಆತ್ಮಜ್ಞಾನ ಪ್ರಾಪ್ತವಾಗುವುದು ಕೇವಲ ತ್ಯಾಗದಿಂದ. ತ್ಯಾಗೇನೈಕೆ, ತ್ಯಾಗದಿಂದ ಮಾತ್ರ, ಬೇರೆ ಸಾಧ್ಯನೇ ಇಲ್ಲ. ದುಡ್ಡು ಕೊಟ್ಕೊಂಡು ಸಂತಸಿರ್ತಕ್ಕಂಥ ವಿಚಾರ ಅಲ್ಲ ತತ್ವ ಎನ್ನುವುದು. ಒಳಗೆ ಸಾಧನೆ ಮಾಡಬೇಕು, ಒಳಗೆ ಉತ್ತಮರಾಗಬೇಕು. ನಾವು ಆ ದೈವಿಕ ಸಂಪನ್ನತೆ ಅಂತರಂಗದಲ್ಲಿ ಜಾಗೃತವಾಗಬೇಕು. ಹಾಗಾಗಬೇಕಾದ್ರೆ ಏನು ಮಾಡಬೇಕು? ಯಾವುದು ನಮ್ಮನ್ನ ಆ ಸ್ಥಿತಿಗೆ ಎತ್ತರಕ್ಕೆ ಕೊಂಡೊಯ್ತದೆ? ನಾವೆಲ್ಲ ಮನೆ ಕೆಲಸ ಇದೆ, ಹೊಲದ ಕೆಲಸ ಇರುತ್ತೆ, ಇದನ್ನೇ ಬಿಟ್ಟುಕೊಂಡು ನಾವು ಇದೆಲ್ಲ ಮಾಡ್ಲಿಕ್ಕಾಗಂತ ಕೇಳಿದ್ರೆ ಹಿರಿಯರು ಸುಲಭವಾಗಿ ಹೇಳ್ತಾ ಇದ್ದಾರೆ, ಭಕ್ತಿ ಎನ್ನುವ ರಸಾಮೃತವು ನಮ್ಮನ್ನ ಆ ಒಂದು ಸ್ಥಿತಿಗೆ, ಉನ್ನತ ಸ್ಥಿತಿಗೆ ಏರಿಸುತ್ತದೆ. ಅರ್ಥ ಆಯ್ತಾ? ಅಂತರಂಗದಲ್ಲಿ ಶುದ್ಧವಾದ ಭಕ್ತಿ ನಾವು ಆರಾಧಿಸುವ ದೇವರ ಮೇಲೆ ನಮಗೆ ಇದ್ದಾಗ, ಈ ಆಶ್ರಯ ಕೆಂಪಮ್ಮ ದೇವಿಯ ಮೇಲೆ ನಿಮಗೆ ನಿಷ್ಕಲ್ಮಶವಾದ, ಪರಿಶುದ್ಧವಾದ, ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದ ಆ ಒಂದು ಶುದ್ಧ ಭಕ್ತಿ ಇದ್ದಾಗ, ಆಗ ಅಮ್ಮ ತೋರಿಸ್ತಾಳೆ ಒಳಗೆ, ಓ ನಾನು ಒಳಗೆ ಇದ್ದೀನಪ್ಪ ನಿಮ್ಮೊಳಗೆ. ಅರ್ಥ ಆಯ್ತಾ? ಅಂದ್ರೆ ದೇವರನ್ನು ಪಡ್ಕೊಳ್ಳಿಕ್ಕೆ ಯಾವ ಜಾತಿಯ ಅವಶ್ಯಕತೆ ಇಲ್ಲ, ಅಧಿಕಾರ ಅವಶ್ಯಕತೆ ಇಲ್ಲ, ಅಂತಸ್ತಿನ ಅವಶ್ಯಕತೆ ಇಲ್ಲ, ಹಣದ ಅವಶ್ಯಕತೆ ಇಲ್ಲವೇ ಇಲ್ಲ, ರಾಜಕೀಯದ ಅವಶ್ಯಕತೆ ಅಂತೂ ಶುದ್ಧವೂ ಇಲ್ಲ. ಬೇಕಾಗಿದ್ದೇನು ಅಂದ್ರೆ ನಿಷ್ಕಲ್ಮಶವಾದ, ಪರಿಶುದ್ಧವಾದ ಭಕ್ತಿ ಇದ್ದಲ್ಲಿ ನಮಗೆ ದೇವರ ಅನುಗ್ರಹ ಸಿಗುತ್ತದೆ. ಆದ್ದರಿಂದ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತಂದ್ರೆ, ಯಾವ ಜಗನ್ಮಾತೆ ಎಲ್ಲ ಮಾನವರಲ್ಲಿ ಸಮಾನವಾಗಿ ಚೈತನ್ಯ ಸ್ವರೂಪಳಾಗಿ, ಮಾತೃ ಸ್ವರೂಪಳಾಗಿ ಬೆಳಗುತ್ತಿದ್ದಾಳೋ ಅಂತಹ ದೇವಿಗೆ ನಮಸ್ಕಾರ 3 ಸಲ ಹೇಳಿದ್ದಾರೆ. ನಮೋ ನಮಃ ಅಂತ 3 ಸಲ ನಮಸ್ಕಾರ ಹೇಳ್ತಾ ಇದ್ದಾರೆ. ಆದ್ದರಿಂದ ಅಂತಹ ದೇವಿಯನ್ನು ಪಡ್ಕೋಬೇಕು. ಏನ್ ಮಾಡ್ಬೇಕು ನಾವು? ಆ ಒಂದು ಕೆಂಪಮ್ಮ ದೇವಿಯಲ್ಲಿ ಎಲ್ಲ ಆರಾಧನೆ ಮಾಡ್ತಾ ಇದ್ದೀರಾ, ಗ್ರಾಮ ದೇವತೆ. ಏನ್ ಮಾಡಬೇಕು ಅಂತ ಕೇಳಿದ್ರೆ, ಶುದ್ಧವಾದ ಭಕ್ತಿಯನ್ನು ಬೆಳೆಸ್ಕೋಬೇಕು. ಈ ಭಕ್ತಿ ಎನ್ನುವುದು ನಮ್ಮನ್ನ ದೇವರನ್ನ ಜೋಡಿಸ್ತಕ್ಕಂತಹ ಒಂದು ಸಾಧನ, ಅದು ದಾರ ಇದ್ದಾಗೆ. ಆ ಭಕ್ತಿ ಎನ್ನುವ ಹಗ್ಗದ ಮೂಲಕವೇ ಆ ಜಗನ್ಮಾತೆಯ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಬೇಕು. ಕಷ್ಟ ಬರಲಿ, ನಷ್ಟ ಬರಲಿ, ನೋವಿರಲಿ, ನಲಿವಿರಲಿ, ಜೀವನದಲ್ಲಿ ಸಮತ್ವ ಭಾವವನ್ನು ಇಟ್ಟುಕೊಂಡು ಯಾರು ಅಚಲವಾದ ಶ್ರದ್ಧೆ, ದೃಢವಾದ ನಂಬಿಕೆ, ಪರಿಶುದ್ಧವಾದ ಭಕ್ತಿಯಿಂದ ನಿತ್ಯವೂ ಕೂಡ ದೇವರನ್ನ ಆರಾಧನೆ ಮಾಡ್ತಾರೋ ಅವರಿಗೆ ಆ ಒಂದು ತತ್ವದ ಅರಿವು ಅಂತರಂಗದಲ್ಲೇ ಆಗುತ್ತದೆ. ಆದ್ದರಿಂದ ನಾವೇನ್ ಮಾಡಬೇಕು? ಉಪಾಸನೆ ಮಾಡಬೇಕಂತ ದೇವರ ಮೇಲೆ ಭಕ್ತಿ ಹೇಗಿರಬೇಕು ಅಂತಂದ್ರೆ, ವ್ಯಾಪಾರಿ ಭಕ್ತಿ ಆಗಿರಬಾರದು. ವ್ಯಾಪಾರಿ ಭಕ್ತಿ ಏನ್ ಗೊತ್ತುಂಟ? ಅಂಗಡಿಗೆ ಹೋಗ್ತೀವಿ, 500 ರೂಪಾಯಿ ಹಿಡ್ಕೊಂಡು ಹೋಗ್ತೀವಿ. 500 ರೂಪಾಯಿ ನಿಮ್ಗೇನೋ ಒಂದು ಸಾಮಾನು ಬೇಕು. ಉದಾಹರಣೆಗೆ 1 kg ಅಕ್ಕಿ ಬೇಕು. ಅಂಗಡಿ ಕೇಳ್ತೀವಿ, 1 kg ಅಕ್ಕಿ ಕೊಡಪ್ಪ ಅಂತ. ಅವ್ರೇನ್ ಮಾಡ್ತಾರೆ? ದುಡ್ಡು ತೆಗೆದುಕೊಂಡು 500 ರೂಪಾಯಿ ತೆಗೆದುಕೊಂಡು 1 kg ಅಕ್ಕಿ ಕೊಟ್ಟು 80 ರೂಪಾಯಿ ಕೊಡ್ತೀವಿ. ಉಳಿದಿದ್ದು 420 ರೂಪಾಯಿ ವಾಪಸ್ ಕೊಡ್ತಾರೆ. ಇದು ಮುಗಿದೋಯ್ತು. ಅಂದ್ರೆ ನೀವು ದುಡ್ಡು ಕೊಟ್ಟಿದ್ದೀರಿ, ಅವರು ಅಕ್ಕಿ ಕೊಟ್ಟರು. ನಿಮಗೆ ಮತ್ತೆ ಅಂಗಡಿಯವರಿಗೆ ಇರ್ತಕ್ಕಂಥ ಸಂಬಂಧ ವ್ಯಾಪಾರದ ಸಂಬಂಧ. ಹೌದಾ? ವ್ಯಾಪಾರದ ಸಂಬಂಧ. ನಾವು ದೇವರೊಟ್ಟಿಗೆ ವ್ಯಾಪಾರದ ಸಂಬಂಧ ಇಟ್ಕೊಬಾರ್ದು, ಇದು ಉಪಯೋಗ ಇಲ್ಲ. ವ್ಯಾಪಾರ ಸಂಬಂಧ ಹೇಗೆ ಅಂತಂದ್ರೆ, ಈ ವರ್ಷ ನಮ್ಮ ಮಗಳಿಗೆ ಮದುವೆ ಆಗಿಬಿಟ್ರೆ ಕೆಂಪಮ್ಮ ದೇವಿ ನಿನಗೆ ಅದನ್ನು ಮಾಡಿಸ್ತೀನಿ, ನಿನಗೆ ಸೀರೆ ಹಾಕಿಸ್ತೀನಿ, ಮೊಡಲು ತುಂಬಿಸ್ತೀನಿ, ನಮ್ಮ ಹೊಲದಲ್ಲಿ ಚೆನ್ನಾಗಿ ಬೆಳೆ ಬಿತ್ತು ಇದನ್ನು ಮಾಡಿಸ್ತೀನಿ, ನಮ್ಮ ಮಗನಿಗೆ ಉದ್ಯೋಗ ಸಿಕ್ಕಿದರೆ ಅದನ್ನು ಮಾಡಿಸ್ತೀನಿ, ಅವರಿಗೂ ನಮ್ಮ ಮಗನಿಗೆ ಆರೋಗ್ಯ ಸರಿ ಹೋದರೆ ಇದನ್ನು ಮಾಡಿಸ್ತೀನಿ. ಲೈಫೆಲ್ಲ
ಎಲ್ಲ ನಮ್ದು ದೇವರಲ್ಲಿ ವ್ಯಾಪಾರದ ಸಂಬಂಧ. ಹೌದಾ? ಈ ವ್ಯಾಪಾರದ ಸಂಬಂಧ ಯಾರು ಇಟ್ಕೊಂಡಿರುತ್ತಾರೋ ಅವರಿಗೆ ದೇವರ ಒಂದು ತತ್ವ ಗೊತ್ತಾಗೋದಿಲ್ಲ. ತಿಳ್ಕೊಳ್ಳಿ, ಎಷ್ಟು ಬೇಕಾ ಅಷ್ಟೇ. ದೇವರು ನೋಡ್ತಿರ್ತಾನೆ ವ್ಯಾಪಾರ ಸಂಬಂಧ. ಇಲ್ಲಿ ಚೆನ್ನಾಗಾಯ್ತು, ಗುರುಗಳು ನಮಸ್ಕಾರ ಮಾಡಬಹುದು, ಗುರುಗಳೇ ಅದಾದ್ರೂ ಬರ್ತೀನಿ, ಒಂದೊಂದ್ಸಲ ಬರ್ತಾರೆ, ಅದಾದ್ರೂ ಬರ್ತಾರೆ. ವ್ಯಾಪಾರದ ಸಂಬಂಧ ಇಟ್ಟವರಿಗೆ ಯಾವುದೇ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಒಳಗೆ ಇದ್ದೇನೆ ಅಂತ ನಮ್ಮ ತೋರಿಸೋದೇ ಇಲ್ಲ. ತಿಳ್ಕೊಳ್ಳಿ. ಯಾಕೆ? ಅವರ ಮನಸ್ಸು ಯಾವಾಗಲೂ ವ್ಯಾಪಾರದಲ್ಲೇ ಇರುತ್ತೆ. ಅದಾದ್ರೆ ಬೇಕು. ಎಲ್ಲಾದ್ರೂ ಆಗಿಲ್ಲ ಅನ್ಕೊಳ್ಳಿ, ದೇವ್ರು ಇಷ್ಟೆಲ್ಲ ಮಾಡಿದ್ರು ಉಪಯೋಗ ಇಲ್ಲಪ್ಪ ಅಂತ ದೇವ್ರನ್ನೇ ಬೈಕೊಡ್ತೀವಿ, ಒಳಗಿಂದ ಬೈದು. ಹೌದಾ? ಅದು ನಮ್ಮ ಮನಸ್ಸೇ ಗುಡುಗುಡಿ ಆಗುತ್ತೆ ಅಲ್ವಾ? ಆ ಥರ ಮಾಡಬಾರ್ದು. ಭಕ್ತಿ ಭಕ್ತಿಗಾಗಿ ಇರಬೇಕು, ಪ್ರೀತಿ ಪ್ರೀತಿಗಾಗಿ ಇರಬೇಕು. ನಿಮ್ಮ ಮನೆಯೆಲ್ಲರೂ ಪ್ರೀತಿಸ್ಬೇಕು. ನೀವು ಗಂಡನನ್ನು ಪ್ರೀತಿಸ್ಬೇಕು, ತಮ್ಮನನ್ನು ಪ್ರೀತಿಸ್ಬೇಕು, ಅಜ್ಜನನ್ನ ಪ್ರೀತಿಸ್ಬೇಕು, ಮಕ್ಕಳನ್ನ ಪ್ರೀತಿಸ್ಬೇಕು. ಪ್ರೀತಿ ಹೇಗಿರಬೇಕು? ಪ್ರೀತಿ ಹೇಗಿರಬೇಕು ಅಂತ ಕೇಳಿದರೆ ಪ್ರೀತಿ ಪ್ರೀತಿಗಾಗಿ ಇರಬೇಕು. ಯಾವುದೋ ಒಂದು ಆಸೆ ಇಟ್ಕೊಂಡು ಪ್ರೀತಿ ಮಾಡಬಾರ್ದು, ಅದು ವ್ಯಾಪಾರ ಆಗುತ್ತೆ. ಶುದ್ಧತೆ ಎಲ್ಲಿರುತ್ತೆ ಅಂತ ಕೇಳಿದರೆ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ನೀವು ಕರ್ಮವನ್ನು ಮಾಡಿದಾಗ ಅದು ಶುದ್ಧವಾದ ಕರ್ಮವಾಗುತ್ತೆ, ಕೆಲಸ ಆಗುತ್ತೆ. ಏನಾದರೂ ಎಕ್ಸ್ಪೆಕ್ಟೇಷನ್, ನಿರೀಕ್ಷೆ ಇಟ್ಕೊಂಡು ಮಾಡಿದರೆ ಅದು ಯಾವತ್ತೂ ಅಷ್ಟೇ ಮನುಷ್ಯನ ಒಂದು ಆ ಮನಸ್ಸಿದೆಯಲ್ಲ ಅದರ ಅಶುದ್ಧತೆಗೆ ಕಾರಣ ಆಗುತ್ತೆ. ಆದ್ದರಿಂದ ಭಕ್ತಿ ಹೇಗಿರಬೇಕು? ನಾವು ಹೇಳ್ತಿರ್ತೇವೆ ಭಕ್ತಿ ಇಲ್ಲ ಅಂದ್ರೆ ಎಲ್ಲ ಯಾಂತ್ರಿಕವಾಗಿರುತ್ತೆ. ನೀವು ಎಷ್ಟು ಕಷ್ಟಪಟ್ಟು ಬಂದಿದ್ದೀರಾ, ಎಷ್ಟು ಸಂತೋಷ ಆಯಿತು ಅಂತ ಹೇಳಿದರೆ ಅಷ್ಟೊಂದು ಶ್ರದ್ಧಾ ಭಕ್ತಿ ಇದೆ ನಿಮ್ಮಲ್ಲಿ. ಭಕ್ತಿ ಇದ್ದಾಗ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ದೇವರಿಗೆ ಪೂಜೆ ಆಗುತ್ತೆ. ಪೂಜೆ ಎನ್ನುವುದು ಸಂತೋಷ ಜನಯೇ ಪ್ರಾರ್ಥನ ತದೇವ ಶಿವಪೂಜೆ ನಮ್ಮ ಹಿರಿಯರು ಹೇಳಿದ್ದಾರೆ. ಪೂಜೆ ಅಂತ ಹೇಳಿದ್ರೆ ಗರ್ಭಗುಡಿಯಲ್ಲಿ ಮಾಡ್ತಕ್ಕಂಥ ಪೂಜೆ ಮಾತ್ರ ಪೂಜೆ ಅಲ್ಲ. ನಾವು ಮಾಡತಕ್ಕಂಥ ಕಾಯೇನ ವಾಚ ಮನಸ್ಸ, ನಾವು ಮಾಡುವ ಎಲ್ಲ ಕೆಲಸಗಳು ಸಹಮಾನವರಿಗೆ ಸಂತೋಷವನ್ನು ಉಂಟು ಮಾಡಿದರೆ ಅದು ಪೂಜೆ, ನಿಜವಾದ ಶಿವಪೂಜೆ ಅಂತ ಹಿರಿಯರು ಹೇಳಿರ್ತಕ್ಕಂಥ ವಿಚಾರ. ಆದ್ದರಿಂದ ಹೇಗಿರಬೇಕು ಅಂತ ಕೇಳಿದ್ರೆ ನಾವು ಹೇಳ್ತಾ ಒಂದು ವಚನದಲ್ಲಿ ಹೇಳಿ ಮುಗಿಸ್ತಾ ಇದ್ದೇವೆ. ಯಾಕೆಂದ್ರೆ ತುಂಬ ಜನ ಕಾಯ್ತಾ ಇದ್ದಾರೆ, ಕೇಳಿ ನೋಡ್ಕೊಳ್ಳಿ. ಭಕ್ತಿ ಹೇಗಿರಬೇಕು ಅಂತ ಕೇಳಿದ್ರೆ ಭಕ್ತಿ ಮನದಲ್ಲಿರದೆ ಭಗವಂತನೆನ್ನುತ್ತಲೇ ಮೂರ್ಜಗವ ಸುತ್ತಿದರು ಮುಕ್ಕಣ್ಣನುದಿಯುವನೇ. ಭಕ್ತಿ ಮನದಲ್ಲಿರದೆ ಭಗವಂತನೆನ್ನುತ್ತಲೇ ಮೂರ್ಜಗವ ಸುತ್ತಿದರು ಮುಕ್ಕಣ್ಣನುದಿಯುವನೇ. ಮುಪ್ಪಿಗಾಗದ ಮಗನು ಒಬ್ಬರಿಗೆ ಎಲ್ಲಿದ್ದರು, ಮುಪ್ಪಿಗಾಗದ ಮಗನು ಒಬ್ಬರಿಗೆ ಎಲ್ಲಿದ್ದರು ಜಗದಪ್ಪನೊಪ್ಪುವನೇ ಸಚ್ಚಿದಾನಂದ. ಜಗದಪ್ಪನೊಪ್ಪುವನೇ ಸಚ್ಚಿದಾನಂದ. ಭಕ್ತಿ ಮನದಲ್ಲಿರದೆ ಭಗವಂತನೆನ್ನುತ್ತಲೇ ಮೂರ್ಜಗವ ಸುತ್ತಿದರು ಮುಕ್ಕಣ್ಣನುದಿಯುವನೇ. ಭಕ್ತಿ ಒಳಗಿರಬೇಕು. ಯಾವ ಭಕ್ತಿ ಇರಬೇಕು? ಶುದ್ಧವಾದ ಭಕ್ತಿ ಇರಬೇಕು, ವ್ಯಾಪಾರಿ ಭಕ್ತಿ ಅಲ್ಲ. ಅದು ಕೊಟ್ಟರೆ ಇದು ಮಾಡಿಸ್ತೀನಿ, ಆಹಾರಕ್ಕೆ ಮಾಡಿಸ್ತೀನಿ, ಇದು ಮಾಡಿಸ್ತೀನಿ, ಮತ್ತೊಂದು ಮಾಡಿಸ್ತೀನಿ, ಹರಕೆ ಹೊರದೇ ಆಯ್ತು ಜೀವನ ಪೂರ್ತಿ ಅಷ್ಟೇ. ಆದ್ದರಿಂದ ಭಕ್ತಿ ಎನ್ನುವುದು ಹೇಗಿರಬೇಕು ಅಂತ ಕೇಳಿದ್ರೆ ಭಕ್ತಿಗಾಗಿ ಇರಬೇಕು. ಭಕ್ತಿ ಇಲ್ಲದೆ ನಾವೆಲ್ಲ ಹೋಗಿ ಬರ್ತಾ ಇರ್ತಾರೆ ತುಂಬಾ ಜನ. ಹೇಗೆ ಬರ್ತಾರೆ? ವೀಕೆಂಡ್ ಬರ್ತಾರೆ ಇಲ್ಲಿಗೆ, 2 ದಿವಸ ಅಲ್ವಾ ರಜೆ ಇರೋದು, ಶನಿವಾರ ಭಾನುವಾರ. ಇವ್ರೇನ್ ಮಾಡ್ತಾರೆ ಗೊತ್ತಾ? 2 ದಿವಸಕ್ಕೆ 20 ಕಡೆ ಹೋಗ್ಕೊಂಡು ಮಾಡ್ಕೊಂಡ್ ಬಂದಿರ್ತಾರೆ. ಹರಿಯಪ್ಪನ ಬರಬೇಕು, ಹೊರನಾಡಿಗೆ ಹೋಗ್ಬೇಕು, ಸಿಂಗೇರಿಗೆ ಹೋಗ್ಬೇಕು, ಕೊಂದೂರಿಗೆ ಹೋಗ್ಬೇಕು, ಧರ್ಮಸ್ಥಳ ಹೋಗ್ಬೇಕು, ಉಡುಪಿ ಹೋಗ್ಬೇಕು, ಮುರುಡೇಶ್ವರ ಹೋಗ್ಬೇಕು, ಮತ್ತೆ ಇನ್ನು ಸುಬ್ರಹ್ಮಣ್ಯ ಹೋಗ್ಬೇಕು, ಹೀಗೆ ಕಟ್ಟಿದ್ದು ಹೋಗ್ಬೇಕು.
ಯಾಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅವ್ರು ಬರುವತ್ತಿಗೆ ಹೊರಡುವಾಗ ರೆಡಿ ಇರ್ತಾರೆ. ಅರ್ಥ ಆಯ್ತಾ? ಅಂದ್ರೆ ಇದೊಂದು ಪಿಕ್ನಿಕ್ಕು. ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಮಾನಸಿಕವಾಗಿ ಅಣಿ ಮಾಡಿಕೊಂಡು ನಾವು ಕೈಲಾಸ ಮಾನಸ ಯಾತ್ರೆ ಮಾಡಬೇಕು ಅಂದ್ಕೊಳ್ಳಿ. ಒಂದು ತಿಂಗಳಿಂದಾದ್ರೂ ಓಂ ನಮಃ ಶಿವಾಯ ಹೇಳಿ ನಾವೇನು ಮಾಡಬೇಕು, ಮನಸ್ಸನ್ನು ಅಣಿ ಮಾಡಿಕೊಂಡು ಹೋದರೆ ಆ ಒಂದು ಹಿಮಾಲಯ ಪರ್ವತದ ಕಣಕಣದಲ್ಲೂ ನಿಮಗೆ ಶಿವ ಕಾಣ್ತಾನೆ. ಅರ್ಥ ಆಯ್ತಾ? ಮನಸ್ಸನ್ನು ಅಣಿ ಮಾಡ್ಕೋಬೇಕು, ಸಿದ್ಧತೆ ಮಾಡ್ಕೋಬೇಕು. ಆಗ ನಿಮ್ಮ ಒಂದು ತೀರ್ಥಯಾತ್ರೆ ಫಲಪ್ರದವಾಗುತ್ತೆ. ಇಲ್ಲದಿದ್ದರೆ ಏನಾಗುತ್ತೆ ಹಾಗಾದ್ರೆ ಗುರುಗಳೇ, ಒಂದು 3-4 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಷ್ಟೇ. ಅರ್ಥ ಆಯ್ತಾ? ಬರ್ತೀರಿ ಪಿಕ್ನಿಕ್ ಪಾಟ್. ಈಗ ಬರ್ತಿರ್ತಾನೆ 20 ಕಡೆ ಹೋಗ್ತಾರೆ, ಇಲ್ಲಿ ಬರ್ತಾರೆ ಟೆಂಪಟ್ ಅವ್ರು ಕಾಯ್ತಿರ್ತಾನೆ, ಬಸ್ ಅವ್ರು ಕಾಯ್ತಿರ್ತಾನೆ. ನೀವು ಹೋಗಿದ್ರೆ ಅವ್ರು ಎಳ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಅವ್ರು ಪ್ಯಾಕೇಜ್ ಟೈಪ್ ಪಿಕಪ್ ಮಾಡಬೇಕು. ಅಂದ್ರೆ ಈ ರೀತಿ ನಾವು ಮಾನಸಿಕವಾಗಿ ಸಿದ್ಧರಾಗದೆ ಸುಮ್ಮನೆ ತೀರ್ಥಯಾತ್ರೆ ಮಾಡೋದು, ಇನ್ನೊಂದು ಧರ್ಮ ಕಾರ್ಯ ಮಾಡೋದು, ಮತ್ತೊಂದು ಮಾಡೋದು, ಭಕ್ತಿ ಒಳಗಿರಬೇಕು. ನಿರಂತರವಾಗಿದ್ದಾಗ ಅದು ಪ್ರವಾಹದಂತೆ ನಿರಂತರವಾಗಿ ರಸಾಮೃತವಾಗಿ ಸಾಗ್ತಾ ಇದ್ದಾಗ ನಮಗೆ ನಮ್ಮೊಳಗೆ ಭಗವಂತನಿಗೆ ಗೊತ್ತಾಗುತ್ತೆ. ಶಿವೋಹಂ ಅಂತ ಶಂಕರಾಚಾರ್ಯ ಇದನ್ನೇ ಹೇಳಿದ್ದಲ್ವಾ, ಪ್ರತಿಯೊಬ್ಬರು ಶಿವೋಹಂ, ಅವ್ರು ಶಿವೋಹಂ, ಇವ್ರು ಶಿವ, ಎಲ್ಲರೂ ಶಿವೋಹಮ್ಮೆ. ಆ ಶಿವಾನುಭವ ಇದನ್ನೇ ಆ ಒಂದು ಶೈವ ವೀರಶೈವ ಅಂತ ಹೇಳ್ತಕ್ಕಂಥದ್ದು. ಲಿಂಗಾಂಗ ಸಾಮರಸ್ಯ ಇದನ್ನೇ ಜಗಜ್ಯೋತಿ ಬಸವಣ್ಣ ಹೇಳಿದ್ದು. ಎಲ್ಲರೂ ಹೇಳ್ತಾರೆ, ಒಂದನ್ನೇ ಹೇಳಿದ್ದು. ನಾವು ಕಿತ್ಲೆ ಹೆಣ್ಣಂತ ಒಬ್ಬರು ಹೇಳ್ತೇವೆ, ಇನ್ನೊಬ್ರು ಆರೆಂಜ್ ಅಂತ ಹೇಳ್ತೇವೆ. ಅಷ್ಟೇ ವ್ಯತ್ಯಾಸ. ಅರ್ಥ ಆಯ್ತಾ? ಕಿತ್ಲೆ ಹೆಣ್ಣು ಆರೆಂಜ್ ಎರಡು ಒಂದೇ, ಮೂಸುಂಬೆ ಎರಡು ಒಂದೇ, 3 ಒಂದೇ. ಎಲ್ಲರಿಗೂ ಸಿಟ್ರಿಕ್ ಆಸಿಡ್ ಇರುವುದು. ಹೌದಾ? ಇದು ಗೊತ್ತಿದ್ದು, ತತ್ವ ಗೊತ್ತಿದ್ದು ಯಾವತ್ತೂ ಗಲಾಟೆ ಮಾಡೋದಿಲ್ಲ. ಈ ಗಲಾಟೆ ಮಾಡೋದು ಯಾರು ಗೊತ್ತುಂಟ? ಅದು ಬೇರೆ ಇದು ಬೇರೆ, ಅವ್ರ ಕಡೆ ಇವ್ರು ಹೆಚ್ಚು ಅಂತ ಅರೆಬೇರೆ ತಿಳ್ಕೊಂಡಿರ್ತಾರಲ್ಲ. ಅರೆಬೆಂದ ಅಕ್ಕಿ ಅಜೀರ್ಣ ಆಗುತ್ತೆ. ಅದೇ ರೀತಿಯಲ್ಲಿ ಗೊತ್ತಿದ್ದವರು ಜ್ಞಾನಿ ಯಾವತ್ತೂ ಭೇದ ಭಾವ ಮಾಡೋದಿಲ್ಲ. ಭೇದ ಭಾವ ಮಾಡೋದು ಯಾರು? ಸಾಮಾನ್ಯ ಜನರು. ಯಾಕೆ ಮಾಡ್ತಾರೆ ಅಂತ ಕೇಳಿದರೆ ಅವ್ರಿಗೆ ಜ್ಞಾನೇ ಗೊತ್ತಿರೋದಿಲ್ಲ. ಆದ್ದರಿಂದ ಪ್ರಪಂಚದಲ್ಲಿ ಈ ವಿಷಯ ತಿಳ್ಕೊಬೇಕು. ಅದಕ್ಕೆ ಹೇಳ್ತಾ ಇದ್ದೇವೆ, ಭಕ್ತಿ ಮನದಲ್ಲಿರದೆ ಭಗವಂತನೆನ್ನುತ್ತಲೇ ಮೂರ್ಜಗವ ಸುತ್ತಿದರು ಮುಖಂಡನುಡಿಯುವನೇ. ಭಕ್ತಿ ಇಲ್ಲ ಅಂತಂದ್ರೆ ಯಾವುದೇ ತೀರ್ಥಯಾತ್ರೆ, ಯಾವ ಪೂಜೆ, ಯಾವ ಪುರಸ್ಕಾರ ಇದು ನಿಶ್ಚಿತವಾದ ಫಲವನ್ನ ಮನುಷ್ಯನಿಗೆ ಕೊಡುವುದಿಲ್ಲ. ಅಲ್ಪ ಸ್ವಲ್ಪ ಫಲ ಬರ್ಬೋದು. ಆದ್ದರಿಂದ ನೀವೇನ್ ಮಾಡ್ಬೇಕಾದ್ರೆ ಈಗ ಗಟ್ಟಿಯಾಗಿ ಆ ಒಂದು ಆಶ್ರಯ ಕೆಂಪಮ್ಮನ ಪಾದದಲ್ಲಿ ನಿಮ್ಮ ಮನಸ್ಸನ್ನ ಪೂರ್ತಿಯಾಗಿ ನೆಟ್ಟುಬಿಡಿ. ಸಂಪೂರ್ಣ ಭಕ್ತಿ ಇರಲಿ. ಅಮ್ಮನ ಪಾದಗಳಲ್ಲಿ ನಿಮ್ಮ ಭಕ್ತಿ ಪರಿಪೂರ್ಣವಾಗಿರಬೇಕು, ಅಷ್ಟು ದೃಢವಾಗಿರಬೇಕು. ಎಷ್ಟೇ ಕಷ್ಟ ಬರಲಿ, ನಷ್ಟ ಬರಲಿ, ಮನೆ ಲಾಸ್ ಆಗಲಿ, ಆರೋಗ್ಯ ಕೆಟ್ಟೋಗಿ, ಎಂತ ಬೇಕಾರಾಗಲಿ, ಅದು ಬೇರೆ ಇದು ಬೇರೆ. ಅಮ್ಮನ ಭಕ್ತಿ ಭಕ್ತಿನೇ ಅಂತೆ. ಅಂತಹ ಭಕ್ತಿ ಬೆಳೆಸ್ಕೊಳ್ಳಿ. ಆಗ ಅಮ್ಮ ಯಾದೇವಿ ಸರ್ವಭೂತೇಶು ಮಾತ್ರ ರೂಪೇಣ ಸಂಸ್ಥಿತ, ನಿನ್ನೊಳಗೆ ಇದೀನಪ್ಪ ತೋರಿಸ್ತಾಳೆ ನಿನಗೆ, ಪ್ರತಿಯೊಬ್ಬರಿಗೂ ದರ್ಶನ ಆಗುತ್ತೆ. ಆದ್ದರಿಂದ ಇಂತಹ ಒಂದು ಸ್ಥಿತಿಗೆ ನಾವು ಏರಬೇಕು ಅಂತಂದ್ರೆ ನಮಗೆ ಬೇಕಾಗಿದ್ದು ಮತ್ತೆ ಏನು ಅಲ್ಲ, ಭಕ್ತಿ ಮಾತ್ರ. ದುಡ್ಡು ಬೇಕಿಲ್ಲ. ದೇವರನ್ನ ಪಡ್ಕೊಳ್ಳಿಕ್ಕೆ ದುಡ್ಡು, ಜಾತಿ, ಅಧಿಕಾರ, ಅಂತಸ್ತು, ಪ್ರಭಾವ ಯಾವುದು ಕೆಲಸ ಮಾಡುವುದಿಲ್ಲ. ಭಾಗವತ ಹೇಳ್ತಾ ಇದೆ, ಮನ್ಯೇ ಧನಾಭಿ ಜನರೂಪ ತಪಃಶ್ರುತೌಜ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗ ನಾರಾಧನಾಯ ಭವಂತಿ ಪರಸ್ಯ ಪುಂಸೋ ಭಕ್ತ್ಯಾ ತುತೋಷ ಭಗವಾನ್ ಗಜಯೂಥಪಾಯ. ಭಕ್ತಿಯಾ ತುತೋಷ ಭಗವಾನ್ ಗಜಯೂಥಪಾಯ. ಕೇವಲ ಭಕ್ತಿಯಿಂದ ಮಾತ್ರ ಭಗವಂತನನ್ನ ಮನುಷ್ಯ ಪಡ್ಕೋಬಹುದು, ಬೇರೆ ಎಂದೂ ಆಗುವುದಿಲ್ಲ. ದುಡ್ಡಿದ್ದು ಭಕ್ತಿ ಇದ್ರೆ ಓಕೆ, ಸಂತೋಷ, ಬಡವರಿಗೆ ಸಹಾಯ ಮಾಡ್ಬೋದು, ಉಪಕಾರ ಮಾಡ್ಬೋದು. ಭಕ್ತಿ ಇದ್ದರೆ ದುಡ್ಡಿದ್ರೆ ಉಪಯೋಗ ಇಲ್ಲ. ಅರ್ಥ ಆಯ್ತಾ? ಭಕ್ತಿ ಇದೆ, ಪ್ರಭಾವನೆ ಇದೆ, ರಾಜಕೀಯ ಇದೆ, ಸಂತೋಷ, ಒಳ್ಳೆಯದು. ಆದ್ದರಿಂದ ಭಕ್ತಿ ಎನ್ನುವುದು ಎಲ್ಲದಕ್ಕೂ ಮೂಲ ಬಂಡವಾಳ. ಅದು ಬೇಕೇ ಬೇಕು. ಭಕ್ತಿಯಿಂದ ಏನ್ ಮಾಡ್ತೇವೆ ಏನಂತ ಕೇಳಿದ್ರೆ ಹೇಳ್ತಿದ್ದೇವೆ. ಹೇಗಂತ ಕೇಳಿದ್ರೆ ನಮ್ಮ ಸಂಸ್ಕೃತಿ ಹೇಳ್ತಾ ಇದೆ, ಮಾತೃದೇವೋಭವ ಪಿತೃದೇವೋಭವ. ಹೌದಾ? ನಮ್ಮ ಭಾರತೀಯ ಸಂಸ್ಕೃತಿ ಏನ್ ಹೇಳ್ತಾ ಇದೆ? ಹೆತ್ತ ತಾಯಿಯೇ ಮೊದಲನೇ ದೇವರು, ಅಪ್ಪ ಎರಡನೇ ದೇವರು, ನಮಗೆ ದೇವರಿಗೆ ಸಮಾನ. ಮಾತೃದೇವೋಭವ ಅಂದ್ರೆ ತಂದೆ ತಾಯಿ ದೇವರಿಗೆ ಸಮಾನ.
ನಾವೇನ್ ಮಾಡಬೇಕು? ಭಾರತೀಯ ಸಂಸ್ಕೃತಿ ಪ್ರಕಾರ ಅಪ್ಪ ಅಮ್ಮ ವಯಸ್ಸಾಯ್ತು ಅನ್ಕೊಳ್ಳಿ, ಮನೇಲಿ ಜನ ನೋಡ್ಕೋಬೇಕು ತಾನೆ. ಎಷ್ಟೋ ಸಂದರ್ಭ ಏನ್ ಮಾಡ್ತೀವಿ ಗೊತ್ತಾ? ಅವರು ವಯಸ್ಸಾದ ಕೂಡಲೇ ಅವರ ಹಿರಿಯತನಕ್ಕೆ ಚ್ಯುತಿ ಬರುವಂತೆ ನಾವು ನಡೆದುಕೊಳ್ಳುತ್ತೇವೆ, ಅವರ ಮನಸ್ಸಿಗೆ ಬೇಸರ ಮಾಡುತ್ತೇವೆ. ನಿಮಗೆ ಗೊತ್ತಿರಬೇಕು, ವಯಸ್ಸಾದ ಕೂಡಲೇ ಸಹಜವಾಗಿ ದೇಹದ ಶಕ್ತಿ ಕಮ್ಮಿ ಆಗುತ್ತೆ, ತಾಳ್ಮೆ ಕಮ್ಮಿ ಆಗುತ್ತೆ, ಹಾಗೆ ಅವರಿಗೆ ಕೋಪ ಬರುತ್ತೆ. ಹೌದು, ಸಹಜ. ಕೆಲಸ ಮಾಡೋದು ಕಷ್ಟ ಆಗುತ್ತೆ, ಮಾತಾಡ್ತಾರೆ, ಗಟ್ಟಿ ಮಾತಾಡ್ತಾರೆ. ಮಕ್ಕಳಾಗಿ ನಿಮ್ಗೆ ಗೊತ್ತು, ಹೌದಪ್ಪ ಅಪ್ಪ ನಮ್ಮ ಚಿಕ್ಕ ಚೆನ್ನಾಗಿ ಸಾಕಿದ್ರು ಅಪ್ಪ ಅಮ್ಮ, ಈ ವಯಸ್ಸಾಯಿತು 10 ವರ್ಷ ನೋಡ್ಕೊಳ್ಳೋದಪ್ಪ, ಈ ಭಾವನೆ ಸೆಟ್ ಆಗಬೇಕೇ ಹೊರತು ನಾವು ಅಪ್ಪ ಅಮ್ಮನ್ನೇ ಬೈಕೊಂಡು ಮನೆಯವರಿಗೆ ನಿಕೃಷ್ಟವಾಗಿ ನೋಡ್ತಾ ಏನೋ ಸಮಾಜ ಸೇವೆ ಮಾಡಿದರೆ ಅದನ್ನ ಖಂಡಿತವಾಗಿಯೂ ದೇವರು ಒಪ್ಪುವುದಿಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಪಂಡ್ರಾಪುರಕ್ಕೆ ಹೋಗಿದ್ದೀರಾ ಯಾರಾದರೂ? ಪಂಡ್ರಾಪುರದಲ್ಲಿ ವಿಠ್ಠಲ ಹಿಂಗೆ ನಿಂತಿದ್ದಾನೆ, ಹೌದಾ? ಪಂಡ್ರಾಪುರದಲ್ಲಿ ಹೌದಾ? ಹೋಗಿರ್ಬೇಕು ಯಾರಾದರೂ? ಎಷ್ಟು ಜನ ಹೋಗಿದ್ರಿ ಪಂಡ್ರಾಪುರಕ್ಕೆ? ನೋಡಿ, ಪಂಡ್ರಾಪುರಕ್ಕೆ ಹೋಗಿ ಬನ್ನಿ. ಯಾಕೆ ನಿಂತ ಗೊತ್ತುಂಟ? ತಂದೆ ತಾಯಿಗಳ ಸೇವೆಗೆ ಮೆಚ್ಚಿ ಪಾಂಡುರಂಗನು ಇಟ್ಟಿಗೆ ಮೇಲೆ ನಿಂತಿದ್ದಲ್ಲಿ. ಅರ್ಥ ಆಯ್ತಾ? ಆದ್ರಿಂದ ಅಪ್ಪ ಅಮ್ಮ ದೇವರು ನಮ್ಮ ಸಂಸ್ಕೃತಿಯಲ್ಲಿ ಅದಕ್ಕೆ ಹೇಳ್ತಾ ಇದ್ದಾವೆ, ಮುಪ್ಪಿಗಾಗದ ಮಗನು ಉಪ್ಪರಿಗೆ ಎಲ್ಲಿದ್ದರು, ಮುಪ್ಪಿಗಾಗದ ಮಗನು ಉಪ್ಪರಿಗೆ ಎಲ್ಲಿದ್ದರು, ಜಗದಪ್ಪನೊಪ್ಪುವನೇ ಸಚ್ಚಿದಾನಂದ. ಹೀಗೆ ಭಕ್ತಿ ಹೃದಯದಲ್ಲಿ ಇಲ್ಲ ಅಂತಾದರೆ, ನಾವು ಮಾಡ್ತಕ್ಕಂಥ ತೀರ್ಥಯಾತ್ರೆ, ನಾವು ಮಾಡ್ತಕ್ಕಂಥ ಪೂಜೆ ಪುನಸ್ಕಾರಗಳು, ನಾವು ಮಾಡ್ತಕ್ಕಂತಹ ದೇವರ ಸೇವೆಗಳು ಇದು ನಿಜವಾದ ಅರ್ಥದಲ್ಲಿ ದೇವರಿಗೆ ಸಲ್ಲೋದಿಲ್ಲ. ಅದೇ ರೀತಿಯಲ್ಲಿ ಮನೆಯಲ್ಲಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋದೆ, ವಯಸ್ಸಾಗಿರ್ತಕ್ಕಂಥ ಅಪ್ಪ ಅಮ್ಮ ನೋಡ್ಕೊಳ್ಳೋದೆ, ಹೊರಗಡೆ ಬಂದು ಸಮಾಜ ಸೇವೆ ಮಾಡುವುದು, ಮತ್ತೊಂದು ಸೇವೆ ಮಾಡುವುದು, ಹೊರಗಡೆ ದೊಡ್ಡ ಮನುಷ್ಯ ಅನಿಸ್ಕೊಳ್ಳೋದು, ಇದು ದೇವರು ಮೆಚ್ಚುವಂತ ಕೆಲಸ ಅಲ್ಲ. ಕೇಳಿದ್ರೆ ಉಪ್ಪಿಗಾಗದ ಮಗನು ಉಪ್ಪರಿಗೆ ಎಲ್ಲಿದ್ದರು ಅಂತ ಹೇಳಿದ್ರೆ, ನೀವು ಅಪ್ಪ ಫಸ್ಟ್ ಗ್ರೌಂಡ್ ಫ್ಲೋರ್ ಇದ್ದಾನೆ, ಮಗ ಫಸ್ಟ್ ಫ್ಲೋರ್ ಇದ್ದಾನೆ ಅಂತ ಅರ್ಥ ಅಲ್ಲ. ಅರ್ಥ ಏನಂತ ಕೇಳಿದ್ರೆ, ಉಪ್ಪಿಗಾಗದ ಮಗನು ಉಪ್ಪರಿಗೆಯಲ್ಲಿದ್ದರು ಅರ್ಥ ಏನಂತ ಕೇಳಿದ್ರೆ, ಅಪ್ಪನಿಗಿಂತ ಮಗ ಎತ್ತರದಲ್ಲಿದ್ದಾನೆ, ವಿದ್ಯೆಯಲ್ಲಿ ಎತ್ತರದಲ್ಲಿದ್ದಾನೆ, ಸಂಪಾದನೆಯಲ್ಲಿ ಎತ್ತರದಲ್ಲಿದ್ದಾನೆ, ಪ್ರಭಾವದಲ್ಲಿ ಎತ್ತರದಲ್ಲಿದ್ದಾನೆ. ಒಳ್ಳೆ ಅಪ್ಪನಿಗೆ ಏನೇ ಇದೆ ಬಟ್ ಅಂದ್ಕೊಳ್ಳಿ, ಮಗ IAS ಆಫೀಸರ್ ಅಂದ್ಕೊಳ್ಳಿ. ಅರ್ಥ ಆಯ್ತಾ? ಈಗ ಅರ್ಥ ಆಗಿರ್ಬೇಕು. ಅಪ್ಪ ಕೆಳಗಿದ್ದಾನೆ ಅಂದ್ರೆ ಕೆಳಗೆ ಅಂತ ಹೇಳಿದ್ರೆ ಅಪ್ಪನಿಗೆ ಗೊತ್ತಿಲ್ಲ. ಮಕ್ಕಳಿಗೆಲ್ಲ ಚೆನ್ನಾಗಿದೆ, ಎಲ್ಲ ಆಸ್ತಿ ಇದೆ, ಪಾಸ್ತಿ ಇದೆ, ಒಳ್ಳೆ ಪ್ರಭಾವ ಇದೆ, ಹಣ ಇದೆ, ಎಲ್ಲ ಇದ್ದಾರೆ. ಆದ್ರೆ ಅಪ್ಪ ಅಮ್ಮ ನೋಡ್ಕೊಂಡಿಲ್ಲ ಅಂದ್ರೆ ದೇವರು ಮೆಚ್ಚುವುದಿಲ್ಲ. ಮುಪ್ಪಿಗಾಗದ ಮಗನು ಉಪ್ಪರಿಗೆ ಎಲ್ಲಿದ್ದರು, ಜಗದಪ್ಪನೊಪ್ಪುವರಿಗೆ ಸಚ್ಚಿದಾನಂದ. ಜಗದಪ್ಪನಾಗಿರ್ತಕ್ಕಂಥ ಶಿವ ಒಪ್ಪುವುದಿಲ್ಲ ಇದನ್ನ. ಆದ್ದರಿಂದ ನಾವು ತಿಳ್ಕೋಬೇಕು ಅನ್ಸಿ ಮುಗಿಸ್ತಾ ಇದ್ದೇವೆ, ನೀವೆಲ್ಲ ಕಾಯ್ತಾ ಇದ್ದಾರೆ. ಏನಂತ ಕೇಳಿದ್ರೆ, ನಮಗೆಲ್ಲರಿಗೂ ಜೀವನದಲ್ಲಿ ದೇವರ ಅನುಗ್ರಹ ನಿಶ್ಚಿತವಾಗಬೇಕು. ದೇವರ ಅನುಗ್ರಹ ಪಡ್ಕೊಳ್ಳಿಕ್ಕೆ ನಮಗೆ ಬೇಕಾಗಿದ್ದೇನೋ ಶುದ್ಧವಾದ ಭಕ್ತಿ. ಆದ್ದರಿಂದ ನೀವೆಲ್ಲರೂ ಕೂಡ ತುಂಬ ಭಾಗ್ಯವಂತರು. ವಿಶೇಷವಾಗಿ ನಮ್ಮ ವೆಂಕಟೇಶ್ವರ ನೇತೃತ್ವದಲ್ಲಿ ನೀವೆಲ್ಲರೂ ವೆಂಕಟೇಶ್ವರ ಫೆಬ್ರವರಿ ಬಂದಾಗ ಕೇಳ್ಕೊಂಡಿದ್ರು. ನಾವು ನಮ್ಮ ಊರಿನಿಂದ ಗ್ರಾಮ ದೇವತೆಯಾಗಿರ್ತಕ್ಕಂಥ ಆಶ್ರಯ ಕೆಂಪಮ್ಮನನ್ನ ದಿವ್ಯ ಕ್ಷೇತ್ರ ಹರಿಹರಪುರಕ್ಕೆ ತಂದು ಒಂದು ದಿವಸ ಈ ಸನ್ನಿಧಿಯಲ್ಲಿ ಪೂಜೆ ಮಾಡಿಸಿ ನಮ್ಮ ಭಕ್ತರಿಗೆಲ್ಲರಿಗೂ ಕೂಡ ಇನ್ನಷ್ಟು ಮಂಗಳ ಆಗುವಂತೆ ಪ್ರಾರ್ಥನೆ ಮಾಡ್ಕೋಬೇಕು, ಅವಕಾಶ ಬೇಕು ಅಂತ ಕೇಳ್ಕೊಂಡಿದ್ರು. ಅದೇ ರೀತಿಯಲ್ಲಿ ಇವತ್ತೆಲ್ಲರೂ ನಿನ್ನೆಂದ ಬಂದು ಎಲ್ಲ ಸಾಂಗವಾಗಿ ಅಮ್ಮನವರ ಒಂದು ಸೇವೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೀವೆಲ್ಲ ನಡೆಸಿಕೊಟ್ಟಿದ್ದೀರಿ. ನಮಗೆ ತುಂಬ ತುಂಬ ಸಂತೋಷ. ಈ ಕ್ಷೇತ್ರಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಸ್ಕಾಂದ ಪುರಾಣದ ಸಹ್ಯಾದ್ರಿ ತುಂಗಭದ್ರ ಕಾಂಡದ ಪ್ರಕಾರ ಇಲ್ಲಿ ದಕ್ಷ ಪ್ರಜಾಪತಿ ಯಾಗ ಮಾಡಿರ್ತಕ್ಕಂಥ ಸ್ಥಳ ಇಲ್ಲಿ ಸ್ಕಾಂದ ಪುರಾಣದ ಪ್ರಕಾರ. ನಂತರ ಅಗಸ್ತ್ಯ ಮಹರ್ಷಿಗಳು ಆ ದಕ್ಷ ಸೋಮೇಶ್ವರ ಸ್ವಾಮಿ ಸ್ವಯಂಭುವಾಗಿ ಊರಿನ ಮೇಲ್ಭಾಗದಲ್ಲಿ ನೆಲೆಸಿದ್ದಾನೆ. ನಂತರ ಅಗಸ್ತ್ಯ ಮಹರ್ಷಿಗಳು ಲಕ್ಷ್ಮೀ ನರಸಿಂಹರ ಆರಾಧನೆ ಮಾಡಿ ಪ್ರತ್ಯಕ್ಷ ದರ್ಶನವನ್ನು ನರಸಿಂಹದೇವರು ನರಸಿಂಹದೇವರ ಆ ಪ್ರತ್ಯಕ್ಷ ದರ್ಶನವನ್ನು ಪಡ್ಕೊಂಡಿರ್ತಕ್ಕಂಥ ಸ್ಥಳ ಇದು.
ನೋಡಿ, ಎಲ್ಲಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಆ ರೀತಿ ವಿಶೇಷವಾಗಿರ್ತಕ್ಕಂಥ ನರಸಿಂಹದೇವರ ಆಲಯ ಇಲ್ಲಿದೆ. ಕೆಳಭಾಗದಲ್ಲಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹಸ್ವಾಮಿಯ ಮಹಾಯಂತ್ರ, ಮೇಲ್ಭಾಗದ ಆ ಯಂತ್ರದ ಬಿಂದು ಸ್ಥಾನದಲ್ಲಿ ನರಸಿಂಹಸ್ವಾಮಿ, ಅಗಸ್ತ್ಯ ಕರಾರ್ಚಿತ ಆ ದೇವರು ಮತ್ತು ಸಾಲಿಗ್ರಾಮ ಇವತ್ತಿಗೂ ಪರಂಪರೆಯಲ್ಲಿದೆ. ನಂತರ ಜಗದ್ಗುರು ಆದಿಶಂಕರಾಚಾರ್ಯರು ದಕ್ಷಿಣಕ್ಕೆ ಹೋಗುವ ಸಂದರ್ಭದಲ್ಲಿ ಇಲ್ಲಿ ಶ್ರೀಚಕ್ರ ಯಂತ್ರೋದ್ಧಾರವನ್ನು ಮಾಡಿ ಆ ಒಂದು ಶಾರದಾ ಪರಮೇಶ್ವರಿಯನ್ನು, ಇಲ್ಲಿ ಶ್ರೀಚಕ್ರ ಯಂತ್ರ ಕೂಡ ಇದೆ. ಕೆಳಭಾಗದಲ್ಲಿ ಅಮ್ಮವರ ಕೆಳಭಾಗದಲ್ಲಿ ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡತಕ್ಕಂಥ ಶ್ರೀಚಕ್ರ ಇದೆ ಇಲ್ಲಿ. ಅಂತಹ ಒಂದು ವಿಶೇಷವಾದ ಸಾನ್ನಿಧ್ಯ. ಆದಿಶಂಕರಾಚಾರ್ಯರು ಶ್ರೀಚಕ್ರ ಯಂತ್ರೋದ್ಧಾರವನ್ನು ಮಾಡಿ ಶಾರದಾ ಪರಮೇಶ್ವರಿಯನ್ನು ಪ್ರತಿಷ್ಠಾಪನೆ ಮಾಡಿ ಈ ಪೀಠದ ಪ್ರಥಮ ಗುರುಗಳಾದ ಶ್ರೀಕೃಷ್ಣ ಯೋಗೀಂದ್ರರಿಗೆ ಸ್ವಯಂ ಪ್ರಕಾಶ ಸರಸ್ವತಿ ಎನ್ನುವ ನಾಮಧೇಯವನ್ನು ಕೊಟ್ಟು ಇಲ್ಲಿ ಪೀಠ ಪರಂಪರೆಯನ್ನು ಪ್ರಾರಂಭ ಮಾಡಿ ಮುಂದಕ್ಕೆ ತಂದಿದ್ದಾರೆ. ಆದ್ದರಿಂದ ಅಂತಹ ಒಂದು ಪೂಜ್ಯ ಸ್ಥಾನದಲ್ಲಿ, ಪವಿತ್ರ ಸ್ಥಾನದಲ್ಲಿ, ಈ ಒಂದು ಕ್ಷೇತ್ರದಲ್ಲಿ ನೀವೆಲ್ಲ ಬಂದು ವಿಶೇಷವಾಗಿ ಶ್ರೀಹರ ಕೆಂಪಮ್ಮ ಆರಾಧನೆ ಮಾಡಿದ್ದೀರಿ. ನಿಮಗೆ ತುಂಬ ಸಂತೋಷ. ನಿಮಗೆಲ್ಲರಿಗೂ ಆ ಜಗನ್ಮಾತೆ ಜೀವನದಲ್ಲಿ ಸಕಲ ವಿಧವಾದ ಸನ್ಮಂಗಳವನ್ನ ಉಂಟು ಮಾಡಲಿ. ನೀವು ಏನು ನಿನ್ನೆಯಿಂದ ಸೇವೆ ಮಾಡಿದ್ದೀರಿ, ಇವತ್ತು ಚಂಡಿಕಾ ಹೋಮ ಮಾಡಿದ್ದೀರಿ, ಅದರ ಪೂರ್ಣ ಫಲವನ್ನ ನಿಮಗೆಲ್ಲರಿಗೂ, ನಿಮ್ಮ ಸಮಸ್ತ ಗ್ರಾಮಸ್ಥರಿಗೆ, ಶ್ರೀಹರ ಕೆಂಪಮ್ಮ ದೇವತೆಯ ಸಮಸ್ತ ಭಕ್ತರಿಗೆ, ಇಡೀ ಕರ್ನಾಟಕ ರಾಜ್ಯದ ಎಲ್ಲರಿಗೂ ಕೂಡ ಅಮ್ಮ ನಿರಂತರವಾಗಿ ಸನ್ಮಂಗಳನ್ನು ಉಂಟು ಮಾಡಲಿ. ಇನ್ನಷ್ಟು ಈ ಒಂದು ನಮ್ಮ ಧರ್ಮ, ನಾಡು, ನುಡಿ, ಸಂಸ್ಕೃತಿಗೆ ಸೇವೆ ಮಾಡ್ತಕ್ಕಂಥ ಶಕ್ತಿಯನ್ನ ಈ ಒಂದು ಶ್ರೀಹರ ಕೆಂಪಮ್ಮ ಟ್ರಸ್ಟ್ ವಿಶ್ವಸ್ತ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೂ ಆ ಜಗನ್ಮಾತೆ ಪರಿಪೂರ್ಣವಾಗಿ ಅನುಗ್ರಹಿಸಲಿ. ತುಂಬ ಜನ ಇದ್ದಾರೆ, ನಮ್ಮ ಚೇತನ್ ಇದ್ದಾರೆ, ರಂಗಸ್ವಾಮಿ, ಹೀಗೆ ಎಲ್ಲರೂ ಇದ್ದೀರಿ. ಎಲ್ಲರಿಗೂ ವಿಶೇಷ ಅನುಗ್ರಹ ಮಾಡ್ತಾ ಇದ್ದೀವಿ. ಕೊನೆಯದಾಗಿ ಶಿವ, ಎಲ್ಲರಿಗೂ 3 ಸಲ ಮಂತ್ರ ಹೇಳ್ಕೊಡ್ತೇವೆ, ಅದನ್ನು ಹೇಳಿಬಿಡಿ. ಇದು ಪಂಚಾಕ್ಷರಿ ಮಹಾಮಂತ್ರ. ಸುಮಾರು 25 ವರ್ಷಗಳ, ಸುಮಾರು 1 ಕೋಟಿ ಜನಿಗೆ ನಾವು ಕೊಟ್ಟಿದ್ದೇವೆ ಇದನ್ನು. ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಹೀಗೆ ಎಲ್ಲ ರಾಜ್ಯದ ಮೂಲೆಗಳಿಗೆ ಹೋಗಿ ಸುಮಾರು 1 ಕೋಟಿ ಮಂದಿ ನಾವು ಶಿವದೀಕ್ಷೆನ ಲಿಂಗ ಪುರಾಣದ ಪ್ರಕಾರವೇ ಕೊಟ್ಟಿದ್ದೇವೆ. ಇವತ್ತು ಹಾಗೆ ಹೇಳ್ತೇವೆ. ಹೇಳಿ, ಎಲ್ಲರೂ ಹೇಳಿ ನೋಡಿ. ಪಂಚಾಕ್ಷರಿ ಮಹಾಮಂತ್ರ ಎಲ್ಲ ಮಂತ್ರಗಳಿಗೂ ರಾಜ. ಸಿದ್ಧಾಂತ ಶಿಖಾಮಣಿ ಹೇಳ್ತಾ ಇದೆ, ವಿದ್ಯಾಸು ಶ್ರುತಿರುತ್ಕೃಷ್ಟ ರುದ್ರೇಕಾದಶಲಿ ಶ್ರುತೌ. ಸಿದ್ಧಾಂತ ಶಿಖಾಮಣಿ ಬರ್ತಕ್ಕ ವೀರಶೈವರ ಪೂಜನೀಯ ಗ್ರಂಥ ಹೇಳ್ತಾ ಇದೆ, ವಿದ್ಯೆಗಳಲ್ಲಿ ವೇದ ವಿದ್ಯೆಯು ಅತಿ ಉತ್ಕೃಷ್ಟವಾದದ್ದು. ಅಂತಹ ವೇದ ವಿದ್ಯೆಗಳಲ್ಲಿ ರುದ್ರಾಧ್ಯಾಯ ಎನ್ನುವುದು ಇನ್ನಷ್ಟು ಉತ್ಕೃಷ್ಟವಾದದ್ದು. ಅಂತಹ ರುದ್ರಾಧ್ಯಾಯದಲ್ಲಿ ನಮಃಶಿವಾಯ ಎನ್ನುವ ಪಂಚಾಕ್ಷರಿ ಮಹಾಮಂತ್ರ ಮತ್ತೂ ಉತ್ಕೃಷ್ಟವಾದದ್ದು. ಮನೆ ಹೇಳ್ತಾ ಇದೆ, ಶಿವ ಇತ್ಯಕ್ಷರದ್ವಯಂ. ಆ ಒಂದು ಪಂಚಾಕ್ಷರಿ 5 ಅಕ್ಷರಗಳ ಮಹಾಮಂತ್ರದಲ್ಲೂ ಶಿವ ಎನ್ನುವ 2 ಅಕ್ಷರಗಳು ಈ ಬ್ರಹ್ಮಾಂಡದಲ್ಲೇ ಪರಮೋತ್ಕೃಷ್ಟವಾದದ್ದು ಅಂತ ಸಿದ್ಧಾಂತ ಶಿಖಾಮಣಿ ಹೇಳ್ತಾ ಇದೆ. ಅಂತಹ ಒಂದು ವಿಶಿಷ್ಟವಾದ ಮಂತ್ರ. ಆದ್ದರಿಂದ ಶಿವ ಅಂದ್ರೆ ಶ್ವೇತೆ ಅಸ್ಮಿನ್ ಸರ್ವಂ ಇತಿ ಶಿವ ಅಂತ ಹೇಳಿದೆ. ಅಂದ್ರೆ ಈ ಬ್ರಹ್ಮಾಂಡದ ಒಳಗೂ ಮತ್ತು ಹೊರಗೂ ಯಾವ ಒಂದು ಚೈತನ್ಯ ಶಕ್ತಿ ಇಡೀ ಒಂದು ಬ್ರಹ್ಮಾಂಡದ ಒಳಗೂ ಮತ್ತು ಹೊರಗೂ ಸರ್ವತ್ರ ವ್ಯಾಪಕವಾಗಿದೆಯೋ ಆ ಮಹಾ ಚೈತನ್ಯ ಶಕ್ತಿಯನ್ನ, ಮಂಗಳ ಸ್ವರೂಪವಾಗಿರತಕ್ಕಂತಹ ಆ ಒಂದು ಮಹಾ ಚೈತನ್ಯ ಶಕ್ತಿಯನ್ನ ಶಿವ ಅಂತ ಹಿರಿಯರು ಹೇಳಿದ್ದಾರೆ. ಆದ್ದರಿಂದ ಶಿವನ ಕೂಡ ಕೈಲಾಸ ಇರತಕ್ಕಂಥ ಶಿವ ಅಂದ್ರೆ ಅವ್ರು ಹೇಳಿದ್ರಲ್ಲ, ನಾವು ಮಾಡ್ತಕ್ಕಂಥ SLC ಸಾಧನೆ, PUC ಸಾಧನೆ, PhD ಸಾಧನೆ, ಆದ್ದರಿಂದ ಸಾಧನೆಗೆ ಅನುಗುಣವಾಗಿ ಶಿವನ ರೂಪ ಹೇಳಿದೆ ಹೊರತು ಶಿವನ ಕಡೆ ಕೈಲಾಸ ಶಿವ ಮಾತ್ರ ಅಲ್ಲ. ಶಿವ ಎನ್ನುವುದು ಈ ಬ್ರಹ್ಮಾಂಡಕ್ಕೆ ಕಾರಣೀಭೂತವಾದ ತತ್ವ. ಇಟ್ಸ್ ಎ ಫ್ಯಾಕ್ಟ್. ಶಿವ ಇಸ್ ಎ ಫ್ಯಾಕ್ಟ್. ಆದ್ದರಿಂದ ಅಂತ ಒಂದು ಶಿವನ ಸ್ಮರಣೆ ಮಾಡುವ. ಎಲ್ಲರೂ ಹೇಳಿ, ಈಗ 3 ಸಲ ಹೇಳ್ಕೊಡ್ತೇವೆ. ಆಮೇಲೆ ಪ್ರತಿಯೊಬ್ಬರಿಗೂ ನಾವು ಅಕ್ಷತೆ ಕೊಡ್ತೀವಲ್ಲ, ಎಲ್ಲರಿಗೂ ರುದ್ರಾಕ್ಷಿ ಕೊಡ್ತೇವೆ. ಅದನ್ನ ಕಟ್ಟಿಕೊಡಿ. ಇದಕ್ಕೆ ಯಾವ ಮಡಿ, ಮೈಲಿಗೆ, ಆಚಾರ, ವಿಚಾರ ಎಂಥದ್ದು ಇಲ್ಲ. ಎಲ್ಲರೂ ಕಟ್ಕೋಬಹುದು.
ನೀವು ನಾನ್ ವೆಜ್ ವೆಜ್ ಪ್ರಶ್ನೆ ಇಲ್ಲ, ಇದಕ್ಕೆ ಸಂಬಂಧನೇ ಇಲ್ಲ. ನೋಡಿ, ದೈವೋಪಾಸನೆಗೆ ನಿಮ್ಮ ಆಹಾರ ಪದ್ಧತಿಗೆ ಸಂಬಂಧ ಇಲ್ಲ. ನಿಮ್ಮ ಹಿರಿಯರು ಯಾವ ರೀತಿ ಆಹಾರ ಪದ್ಧತಿ ಇಟ್ಕೊಂಡಿದ್ದಾರೋ ಅದನ್ನು ಮುಂದುವರಿಸ್ಕೊಂಡು ಹೋಗಿ. ಆದ್ದರಿಂದ ಅದಕ್ಕೆ ಸಂಬಂಧ ಇಲ್ಲ. ಇದಕ್ಕೆ ಸೂತ್ಕ ಬರುತ್ತೆ, ಮೈಲಿಗೆ ಬರುತ್ತೆ, ಆಚಾರ ಅದು ಮೈಲಿಗೆ ಇಲ್ಲ, ಶಿವನಿಗೆ ಸೂತ್ಕ ಇಲ್ಲ. ಆದ್ದರಿಂದ ಇದನ್ನು ಕಟ್ಟಿಕೊಡಿ. ದಿವಸ ಮನೆಯ ಪಕ್ಷ 10 ಸಲ ಆದರೂ ಕೂಡ ಮಿನಿಮಮ್ ಆ ನಾಮಸ್ಮರಣೆ ಮಾಡ್ತೀವಿ, ಸಾಕಷ್ಟೇ. ಶಿವ ನೋಡ್ಕೊಳ್ತಾರೆ ಅಷ್ಟೇ. ಎಲ್ಲ ಹೇಳಿ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇಲ್ಲ ದಿವಸ ಬೆಳಗಿನ ಸಂಜೆನೋ ಪ್ರಶಾಂತವಾಗಿ ಕೂತ್ಕೊಂಡು ಚಿನ್ಮುದ್ರೆ ಹಾಕ್ಕೊಂಡು ಒಂದು 5 ನಿಮಿಷ ಓಂ ನಮಃ ಶಿವಾಯ ಹೇಳ್ಕೊಳ್ಳಿ. ಇದು ನಿಮಗೆ ಆರೋಗ್ಯ ಕೊಡ್ತದೆ, ಮನಸ್ಸು ಪ್ರಶಾಂತವಾಗಿರುತ್ತೆ, BP ಶುಗರ್ ಕಮ್ಮಿ ಆಗುತ್ತೆ, ಮಕ್ಕಳು ನಿಮ್ಮ ಮಾತು ಕೇಳ್ತಾರೆ, ನಿಮ್ಮ ಮನೆಯಲ್ಲಿ ಕೆಟ್ಟ ಅಭ್ಯಾಸಗಳು ದೂರ ಆಗುತ್ತೆ, ಮನೆಯಲ್ಲಿ ಪ್ರೀತಿ, ಪ್ರೇಮ, ವಿಶ್ವಾಸ, ನಂಬಿಕೆ ಬೆಳೀತದೆ. ಅರ್ಥ ಆಯ್ತಾ? 5 ನಿಮಿಷ ಜಪ ಮಾಡಿ. ಎಲ್ಲದಕ್ಕೂ ಜೀವನದಲ್ಲಿ ಸುಖಕ್ಕೆ ಕಾರಣ, ಸಂತೋಷಕ್ಕೆ ಕಾರಣ, ನೋವಿಗೆ ಕಾರಣ, ನಲಿವಿಗೆ ಕಾರಣ ಕೇವಲ ನಿಮ್ಮ ಮನಸ್ಸು. ಮನಸ್ಸು ಚೆನ್ನಾಗಿದೆ ಅಂತಂದ್ರೆ ಲೈಫ್ ಚೆನ್ನಾಗಿರುತ್ತೆ. ಒಂದೇ ಮಾತು, ಮನಸ್ಸು ಕೆಟ್ಟು ಹೋಯ್ತು ಅಂದ್ಕೊಳ್ಳಿ, ಲೈಫ್ ಕೆಟ್ಟು ಹೋಗುತ್ತೆ. ಅರ್ಥ ಆಯ್ತಾ? ಆ ಮನಸ್ಸು ಸುಂದರವಾಗಿ ಇಟ್ಕೋಬೇಕು, ಪ್ರೀತಿಯಿಂದ. ಎಲ್ಲರೂ ಯು ಶುಡ್ ಲವ್ ಎವರಿವನ್ ವಿತೌಟ್ ಎನಿ ರೀಸನ್. ಪ್ಯೂರೆಸ್ಟ್ ಲವ್ ಇಸ್ ಗಾಡ್. ಲೆಟ್ಸ್ ಲವ್ ಈಕ್ವಲಿ ಅಪಾನ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಇಡೀ ಪ್ರಪಂಚವನ್ನು ಪ್ರೀತಿಸಬೇಕು, ಎಲ್ಲರನ್ನೂ ಪ್ರೀತಿಸಬೇಕು. ಪ್ರೀತಿಗೆ ಕಾರಣ ಇರಬಾರ್ದು. ಕಾರಣ ಇದೆ ಅಂದ್ರೆ ಮನಸ್ಸಲ್ಲಿ ಕೊಳಕು ಅಂತ ಅರ್ಥ. ಒಳಗೆಟ್ಕೊಂಡು ಮನಸ್ಸು ಆಡಲೇಬಾರ್ದು. ಆದ್ದರಿಂದ ಆ ರೀತಿ ಮನಸ್ಸನ್ನ ಶುದ್ಧಗೊಳಿಸ್ಲಿಕ್ಕೆ ನಮಗೆ ಶಿವಸ್ಮರಣೆ ಹೆಲ್ಪ್ ಮಾಡುತ್ತೆ. ದಿವಸ ಪ್ರೀತಿಯಿಂದ ಶಿವನ ಸ್ಮರಣೆ ಮಾಡಿಕೊಂಡು ಆ ಶುದ್ಧ ಮನಸ್ಸಿಟ್ಟುಕೊಂಡು ಅಪ್ಪ ಅಮ್ಮ, ಹೆಂಡತಿ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಸಹಮಾನವರು, ಕೆಲಸಗಾರರು, ಬಾಂಧವರು, ಊರು, ಸಮಾಜದೊಟ್ಟಿಗೆ ವ್ಯವಹಾರ ಮಾಡಿ ಜೀವನ ಚೆನ್ನಾಗಿರುತ್ತೆ. ಆದ್ದರಿಂದ 5 ನಿಮಿಷ ಶಿವ ಜಪ ಮಾಡಿಕೊಂಡ್ರೆ ನಿಜವಾದ ರೀತಿಯಲ್ಲಿ ನಿಮ್ಮ ಅಂತರಂಗಕ್ಕೆ ಬೆಳಕಾಗುತ್ತೆ ಅದು. ಆದ್ದರಿಂದ ಇದನ್ನ ಓಂ ನಮಃ ಶಿವಾಯ ಹೇಳ್ಕೊಟ್ಟಿದ್ದೇವೆ. ಪ್ರತಿನಿತ್ಯ ಎಲ್ಲರೂ ಕೂಡ ಮನೆಯಲ್ಲಿ ಬೆಳಗ್ಗೆನೋ ಸಂಜೆ ಕೂತ್ಕೊಂಡು ಎಲ್ಲರೂ ಆರಾಮಾಗಿ ಓಂ ನಮಃ ಶಿವಾಯ ಹೇಳ್ಕೊಳ್ಳಿ. ಮನಸ್ಸು ಪ್ರಸನ್ನವಾಗುತ್ತೆ. ಎಲ್ಲ ಅವತ್ತು ಮಾಡತಕ್ಕಂಥ ಎಲ್ಲ ಕೆಲಸಗಳನ್ನ ಶಿವನ ಪಾದಕ್ಕೆ ಹಾಕಿ ನಿಶ್ಚಿಂತೆಯಾಗಿರಿ. ಅಷ್ಟೇ ಬದುಕು ಬಂದು ಹೋಗ್ತಕ್ಕಂಥದ್ದು. ಆದರೆ ಆತ್ಮವಿಶ್ವಾಸ ಹೇಗಿರಬೇಕು ಅಂತ ಕೇಳಿದ್ರೆ, ಹಿಮಾಲಯ ಪರ್ವತ ಎದುರುಗಡೆ ಸಿಕ್ಕಿದ್ರು ಕೂಡ ಒಂದು ಗುದ್ದಿ ಮುಂದಕ್ಕೆ ಹೋಗ್ತಕ್ಕಂಥ ಆತ್ಮವಿಶ್ವಾಸ ಶಿವನಲ್ಲಿ ಇರಬೇಕು ಅಂತ ಒಳ್ಳೆಯ ಬದುಕನ್ನ ನಿಮಗೆಲ್ಲರಿಗೂ ಭಗವಂತ ಕರುಣಿಸಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಓಂ ತತ್ಸತ್.